ಅವರೊಂಚೂರು ಹೈಟ್ ನನ್ನಷ್ಟೇ ಆರೆ ಈ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತಾರಲ್ಲ. ಫಸ್ಟಿಗೆ ಶುರು ಮಾಡಿದಲ್ಲ ಚಂದ ಚಂದ ಅಂದೇಳಿ ಹೇಳ್ದಲ್ಲಿ ನಮ್ಮ ಭಾರಿ ಖುಷಿ. ಪ್ರಮೋದಣ್ಣ ನಮ್ಮೂರಿನವ್ರು ನಮ್ಮ ಕುಂದಾಪುರದವ್ರು ಅಂದೇಳಿ. ಇವತ್ತು ಪ್ರತಿ ಪಿಕ್ಚರ್ ಪ್ರತಿ ಹಾಡು ಒಂದಲ್ಲ ಒಂದು ಹಾಡು ಅವ್ರದ್ದು ಇರುತ್ತೆ. ಆದರೆ ಇನ್ನು ಮುಂದೆ ಪ್ರತಿ ಪುಸ್ತಕ ಸಂತೆಯಂಗೆ ಅವ್ರ ಪುಸ್ತಕ ಬರ್ತತ್ತ, ಅದು ತೊಂಡಿ ಚಪ್ರ. ಇದೀಗ ಕುಂದಾಪುರದ ಜನತೆಯ ಮುಂದೆ ಕುಂದಾಪುರ ಕನ್ನಡ ಹಬ್ಬದ ವೇದಿಕೆಯಲ್ಲಿ ಜೋಗಿಯವರ ಹಸ್ತದಿಂದ ತೊಂಡಿ ಚಪ್ರದ ಉದ್ಘಾಟನೆ. ಬರೀ ಚಪ್ಪಾಳೆ. ಕುಂದಾಪುರದ 3 ಜನ ಸಾಹಿತಿಗಳು ಬರೆದಿಪ್ಪಂಥ ಹೊಸ ಪುಸ್ತಕ ಇವತ್ತು ಕುಂದಾಪುರ ಕನ್ನಡ ವೇದಿಕೆಯಂಗೆ ರಿಲೀಸ್ ಆಯ್ತು, ಲೋಕಾರ್ಪಣೆ ಆಯ್ತು. ಈ ಎಲ್ಲ ಪುಸ್ತಕಗಳನ್ನು ನೀವು ಹೆರಿಗೆ ನಮ್ಮ ಬುಕ್ ತಕಣಿ ಬುಕ್ ಮೂಕಜ್ಜಿಯ ಕನಸುಗಳು ಪುಸ್ತಕ ಮಳಿಗೆಂಗೆ ಈ 3 ಪುಸ್ತಕಗಳ ಅವೈಲೇಬಲ್ ಇತ್ತು. ಆ ಪುಸ್ತಕಗಳನ್ನು ಕೊಂಡು ಓದಿ ಅಂತೇಳಿ ಹೇಳ್ತಾ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ಸೇರಿರುವಂಥ ಜೋಗಿಯವರ ಮಾತಿಗೋಸ್ಕರ ಪ್ರಮೋದಣ್ಣನ ತೊಂಡಿ ಚಪ್ರದ ಬಗ್ಗೆ ಮಾತಾಡ್ಸ್ಕ. ಪ್ರಮೋದಣ್ಣನ ತೊಂಡಿ ಚಪ್ರ ಹ್ಯಾಂಗ್ ತೊಂಡಿ ಚಪ್ರ, ಏನಿದು ತೊಂಡಿ ಚಪ್ರ ಪ್ರಮೋದಣ್ಣ? ಎಲ್ರಿಗೂ ನಮಸ್ಕಾರ. ಸಣ್ಣ ಕಿಪ್ಪತ್ತಿಗೆ 1ನೇ ಕ್ಲಾಸ್ ಪುಸ್ತಕ ಕೊಡ್ತಾರೆ ಅಂದ್ರೂ ಕೂಡ ಒಂದು ಖುಷಿ ಆಗ್ತಿತ್ತು ನಮಗೆ ಆಗಲಿಕ್ಕೆ. ಯಾಕಂದರೆ ಎಲ್ಲ 1ನೇ ಕ್ಲಾಸ್ ಕನ್ನಡ ಸಮಾಜ ಗಣಿತ ಎಲ್ಲ ಒಂದೇ ಬುಕ್ಕಾಗಿ ಬರ್ತಿತ್ತು. ಸೊ ಆ ಬುಕ್ ಹಿಡ್ಕೊಂಡಲ್ಲೊಂದು ಖುಷಿ ಸಿಗ್ತಿತ್ತಲ್ಲ, ಅದು ಆಮೇಲೆ ಕ್ರಮೇಣ ಬಾಲಮಂಗಳ ತುಂತುರು ಆ ಎಲ್ಲ ಪುಸ್ತಕಗಳು ಹಿಡಿಸಿದಂಥ ಒಂದು ಪುಸ್ತಕದ ಮರ್ಲು ಮುಂದೆ ನಮಗೆ ನಮ್ಮ ಭಾವನೆಗಳ ಒಂದು ಸೊರ್ಲಾಯಿ ಬರವಣಿಗೆ ಕ್ಷೇತ್ರಕ್ಕೆ ಕರ್ಕ ಬಂತು. ಫಸ್ಟ್ ಹಾಡು ಬರೆದು ಕುಂದಾಪುರ ಭಾಷೆಯಲ್ಲೇ, ಫಸ್ಟ್ ಸಂಭಾಷಣೆ ಬರೆದು ಕುಂದಾಪುರ ಭಾಷೆಯಲ್ಲೇ, ಫಸ್ಟ್ ಕಾದಂಬರಿ ಸಂಪೂರ್ಣವಾಗಿ ಕುಂದಾಪುರ ಕನ್ನಡ ಭಾಷೆಯಲ್ಲಿ ಇಲ್ಲದೇ ಇದ್ದರೂ ಕೂಡ ಕುಂದಾಪುರ ಕನ್ನಡ ಹಬ್ಬದಲ್ಲಿ ಅದು ಬಿಡುಗಡೆ ಆಗ್ತಾ ಇತ್ತು. ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಅದು ಸಾಧ್ಯವಾದ್ದು ಕುಂದಾಪುರ ಕನ್ನಡ ಪ್ರತಿಷ್ಠಾನ ಇದರಿಂದ ದೀಪಕಣ್ಣ, ರಾಘವಣ್ಣ ಇವರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೆ. ನಾನು ತುಂಬ ಇಷ್ಟಪಡುವಂಥ ಲೇಖಕರು ಜೋಗಿ ಸರ್. ಯಾಕಂದರೆ ನನ್ನ ಬುಕ್ ರ್ಯಾಕ್ ಕಂಡ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಬುಕ್ ಜೋಗಿ ಸರ್ದಿರುತ್ತೆ. ಅವ್ರ ಕೈಯೆಲ್ಲ ಲೋಕಾರ್ಪಣೆ ಆದ ನನಗೆ ತುಂಬ ಖುಷಿ ಆಯಿತು. ಸೊ ಕುಂದಾಪುರದಲ್ಲಿ ಏನೇ ಇದ್ದರೂ ಸದಾ ನಮ್ಮನ್ನ ಬೆಂತಡ್ತಾ ಬಂದಿರಿ. ಥ್ಯಾಂಕ್ ಯು ಸೋ ಮಚ್. ಪುಸ್ತಕ ಓದಿ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ಥ್ಯಾಂಕ್ ಯು. ಹಾಗೆ ಲಾಸ್ಟ್ ನನ್ನ ಪಬ್ಲಿಷರ್, ನಾನು ಪುಸ್ತಕ